ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇವತ್ತೊಂದು ಹೊಸ ಕ್ರೋಶಾ ವರ್ಕ್ನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10.075 mm ನೀಡಲ್ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿ ನಾನು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು, ಯಾವುದೇ ಕ್ರೋಶಾ ವರ್ಕ್ ಆದರೂ ಅಷ್ಟೇ 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಮೇಲೆ ತಂದು, ಏನು ನೀಡಲ್ ಮೇಲೆ 3 ದಾರ ಇರುತ್ತೋ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡಿಕೊಂಡು ದಾರನ ಮೇಲೆ ತಂದರೆ ನೀಡಲ್ ಮೇಲೆ ಏನು 3 ದಾರ ಇರುತ್ತೋ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಕಂಬಗಳು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಟೋಟಲ್ 4 ಕಂಬಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಂದರೆ 6 or 8 ಈ ಥರನೂ ಮಾಡ್ಕೊಬೋದು. ಇವಾಗ ದಾರಾನ ಮೇಲೆ ತಂದು ನಾನು ಇಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಸಲ ದಾರ ಸುತ್ತಕೊಂಡು ಅದು ಕರೆಕ್ಟಾಗಿ ಬಟ್ಟೆ ಮೇಲೆ ಇಟ್ಟು ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ತುಂಬ ಲೂಸಾಗೂ ಬೇಡ, ತುಂಬ ಟೈಟಾಗೂ ಬೇಡ, ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಈಗ ಅಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಹೋಗಿ ನೀಡಲ್ ಮೇಲೆ ತಂದು ನೀಡಲ್ ಮೇಲೆ ಏನು ದಾರ ಇರುತ್ತೋ 3 ದಾರ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಬೇಕು. ಪಕ್ಕದಲ್ಲೇ ಮಾಡ್ಕೊಳ್ಳಿ. ಇದು ಆಲ್ ಟೈಪ್ ಸ್ಯಾರೀಸ್ಗೆ ತುಂಬಾ ಮ್ಯಾಚ್ ಆಗುತ್ತೆ. ಅಂದರೆ ರೇಷ್ಮೆ ಆಗಲಿ, ಸಾಫ್ಟ್ ಸಿಲ್ಕ್ ಆಗಲಿ, ಕಾಟನ್ ಆಗಲಿ, ಮೈಸೂರು ಸಿಲ್ಕ್ಸ್ ಆಗಲಿ ಎಲ್ಲ ಸೀರೆಗೂ ಮ್ಯಾಚ್ ಆಗುವಂಥ ಡಿಸೈನ್ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ದಾರಾನ ಮೇಲೆ ತಂದು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದ ಮೇಲೆ ಮತ್ತೆ ನೀಡಲ್ ಮೇಲೆ ಏನು 3 ದಾರ ಇರುತ್ತಲ್ವ 2 ದಾರ ಒಂದು ಮತ್ತು 2 ದಾರ ಒಂದು ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಬೇಕು. ಪಕ್ಕದಲ್ಲೇ ಹೋಗಿ ನೀಡಲ್ನ ಮೇಲೆ ತಂದು ಏನು ನೀಡಲ್ ಮೇಲೆ 3 ದಾರ ಇರುತ್ತಲ್ವ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮತ್ತೆ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಪಕ್ಕನೇ ಹೋಗಿ ಕಂಬಗಳನ್ನ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ನಾವು ಏನು 4 ಕಂಬ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಿ, ಸೇಮ್ ಈ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ 4 ಕಂಬಗಳು ಹಾಕ್ಕೊಬೇಕು. ನಿಮ್ಗೆ ಇಷ್ಟ ಇದ್ದಲ್ಲಿ 6 or 5 ಕೂಡ ಹಾಕೋಬೋದು. ಮತ್ತು ಇವಾಗ ನಾನಿಲ್ಲಿ ಕುಚ್ಚಾಕಲಿಕ್ಕೆ ಅಂತ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸೇಮ್ ಅದು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ನೀಡಲ್ನ ಮೇಲೆ ತಂದರೆ ನೀಡಲ್ ಮೇಲೆ 3 ದಾರ ಇರುತ್ತಲ್ವ, ಒಂದು ದಾರ ಮಿಸ್ ಆಯ್ತಿಲ್ಲಿ. ನೀಡಲ್ ಮೇಲೆ ಏನು 3 ದಾರ ಇರುತ್ತೆ ಅದು ಸೇಮ್ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ಅದು ದಾರ ಸುತ್ತಕೊಳ್ಳಿ. ಪಕ್ಕದಲ್ಲೇ ಹೋಗಿ ದಾರಾನ ಮೇಲೆ ತಂದು ಲಾಕ್ ಮಾಡಿಕೊಂಡು ದಾರಾನ ಮೇಲೆ ತಂದು ನೀಡಲ್ ಮೇಲೆ ಏನು 3 ದಾರ ಇರುತ್ತೋ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಕಂಬ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಳ್ಳಿ. ಪಕ್ಕದಲ್ಲೇ ಹೋಗಿ ನೀಡಲ್ನ ಹಾಕಿ ದಾರಾನ ಮೇಲೆ ತಂದರೆ ನೀಡಲ್ ಮೇಲೆ ಏನು 3 ದಾರ ಇರುತ್ತಲ್ವ ಆ 3 ದಾರನ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ನಾನು ತುಂಬಾ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತ ಹೇಳಿ ನಿಮಗೆ. ಇವಾಗ ಒಂದು ಕುಚ್ಚಾಕಲಿಕ್ಕೆ ನಾನು ಇಲ್ಲಿ 3 ಚೈನ್ ಹಾಕಿ 4 ಕಂಬ ಮಾಡಿಕೊಂಡೆ ಅಲ್ವಾ. 4 ಕಂಬ ಆದಮೇಲೆ ಮತ್ತೆ ದಾರಾನ ಮೇಲೆ ತಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ದಾರಾನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಳ್ಳಿ. ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಮೇಲೆ ತಂದು
ಏನು ನೀಡಲ್ ಮೇಲೆ 3 ದಾರ ಇರುತ್ತಲ್ವ, 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಮೇಲೆ ತಂದರೆ 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಚೇಂಜಸ್ ಏನಿಲ್ಲ. 2 ಬೀಡು, ಒಂದು ಕುಚ್ಚು ಹಾಕಲಿಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ ಮತ್ತು 2 ಬೀಡ್ಸ್ ಮಾಡ್ಕೊಬೇಕು. ಮತ್ತು ದಾರನ ಮೇಲೆ ತಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಅದೆಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಬಟ್ಟೆ ಮೇಲೆ ಇಟ್ಟು ಲಾಕ್ ಮಾಡ್ಕೊಂಡು ಬಟ್ಟೆ ಲಾಕ್ ಮಾಡಿಕೊಂಡು ದಾರನ ಮೇಲೆ ತಂದರೆ 3 ದಾರ ಇರುತ್ತಲ್ವ ನೀಡಲ್ ಮೇಲೆ, ಆ 3 ದಾರನ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರದಿಂದ ಒಂದು ಮತ್ತು 2 ದಾರದಿಂದ ಒಂದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡಿಕೊಂಡು ಇಲ್ಲಿ ನಾನು 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಮತ್ತು ಅದೆಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ್ಮೇಲೆ ದಾರನ ಮೇಲೆ ತಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲೇ ಹೋಗಿ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ 4 ಆಯಿತು. ಇವಾಗ ದಾರನ ಮೇಲೆ ತಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಮತ್ತೆ 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ ಒಂದಾಯಿತು. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಮೇಲೆ ತಂದರೆ ನೀಡಲ್ ಮೇಲೆ ಏನು 3 ದಾರ ಇರುತ್ತಲ್ವ, 2 ದಾರದಿಂದ ಒಂದು ಮತ್ತು 2 ದಾರದಿಂದ ಒಂದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಕಷ್ಟ ಏನಿಲ್ಲ, ಒಂದು 1.5 ಅವರಲ್ಲೆಲ್ಲ ಈ ಒಂದು ಸ್ಯಾರಿಗೆ ಈ ವರ್ಕ್ನ ಮಾಡಿ ಮುಗಿಸ್ಬೋದು ಮನಸ್ಪಟ್ಟರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್. ಟೈಮ್ ಇಲ್ಲ, ತುಂಬ ಬೇಗ ಹಾಕ್ಕೊಂಡು ಮುಗಿಸ್ಕೊಬೇಕು, ಫಂಕ್ಷನ್ ಏನಾದರೂ ಅರ್ಜೆಂಟ್ ಫಂಕ್ಷನ್ ಇದೆ, ಇನ್ನು ಕ್ರೋಶ ವರ್ಕ್ ಮಾಡಲಿಲ್ಲ, ಬೇರೆ ವರ್ಕ್ಗಳೆಲ್ಲ ಟೈಮ್ ಹಿಡಿಯುತ್ತೆ, ಇದು ಬೇಗನೆ ಆಗುವಂಥದ್ದಲ್ವ. ಸೊ ಇದನ್ನು ಒಂದು ಸಲ ನೀವು ಟ್ರೈ ಮಾಡ್ಬೋದು, ಬೇಗ ಆಗುತ್ತೆ. ಟೈಮ್ ಇಲ್ಲ ಅಂತ ಹೇಳಿದಾಗ ಈ ಥರ ವರ್ಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಬೀಡ್ಸ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಈ ಕ್ರಿಸ್ಟಲ್ ಟೈಪ್ ಬರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಬಿಟ್ಟು ವರ್ಕ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಬೋದು, ಇದ್ರ ಬದಲು ಅದನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಯಾವ ಥರ ಬೀಡ್ಸ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ. ಇಲ್ಲಿ ನಾನು ಕುಚ್ಚು ಹಾಕಲಿಕ್ಕೆ ಅಂತ ಹೇಳಿ ಏನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಗ್ಯಾಪ್ ಬಿಟ್ಟಿದ್ದೀನಿ, ಅಲ್ಲಿ ಬೀಡ್ಸ್ ಹಾಕಿದೆ. ಅಲ್ಲಿಗೆ ನಾನು ಅಂದರೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ 40 ಅಂದರೆ 40 ಎಳೆ ದಾರನ ಡಬಲ್ ಮಾಡಿದ್ರೆ 80 ಆಗುತ್ತೆ ಅಲ್ವಾ. ಸೊ ಅಷ್ಟನ್ನೇ ಹಾಕಿ ತೋರಿಸಿದ್ದೀನಿ. ನೀವು ಬೇಕಿದ್ದರೆ 150 ಎಳೆ ದಾರ ಹಾಕಿದ್ರೆ ತುಂಬ ಥಿಕ್ನೆಸ್ ಆಗಿ ದಪ್ಪ ಇರುತ್ತಲ್ವ. ಚೋಟಾ ಕುಚ್ಚು ಹಾಕಿದ್ರೆ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕುಚ್ಚಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ. ಲಾಸ್ಟಲ್ಲಿ ನಾನು ಇಲ್ಲಿ 3 ಚೈನ್ ಹಾಕಿ
ಮತ್ತು ಇಲ್ಲಿ 2 ಕಂಬ ಮಾಡ್ಕೊಂಡಿದ್ದೀನಿ, ಡಬಲ್ ಕ್ರೋಶ ಕಂಬನ. ಡಬಲ್ ಕ್ರೋಶ ಕಂಬ ಆದಮೇಲೆ 2 ಚೈನ್ ಹಾಕಿ 1 ಚೈನ್ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಥ್ರೆಡ್ ಕಟ್ ಮಾಡಿ ದಾರನ ಮೇಲೆ ಎಳಿಬೇಕು ಅಷ್ಟೇ, ಬಿಚ್ಚೋಗಲ್ಲ ಇದು ಡಿಸೈನ್ ನೋಡಿ. ಇದು ಫುಲ್ಲು ಪ್ಲೇನಲ್ಲಿ ಈ ಥರ ಬಂದಿದೆ. ನೀವು ಪ್ಲೇನ್ ಕೂಡ ಹಾಕ್ಬೋದು, ವಿತ್ ಕುಚ್ಚು ಕೂಡ ಹಾಕೊಬೋದು ನೋಡಿ. ಕುಚ್ಚು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತ ಹೇಳಿ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.